ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಸುಮಾರು 9 ಅಷ್ಟೊತ್ತಿಗೆ ಒಂದು ಡೆಲ್ಲಿಯಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದಂತ ಒಂದು 10 ವೀಲರ್ ಲಾರಿ ಸರಣಿ ಅಪಘಾತ ಮಾಡಿಕೊಂಡು BMM ಫ್ಯಾಕ್ಟರಿ ಬ್ರಿಡ್ಜ್ ಬರುತ್ತೆ NH50ಲಿ, ಅಲ್ಲಿ ಸರಣಿ ಅಪಘಾತ ಮಾಡಿ ಬ್ರಿಡ್ಜ್ ಇಂದ ಆ, ಕೆಳಗಡೆ ಬಿದ್ದಿದೆ. ಅದ್ರ ಜೊತೆಗೇನೆ ಒಂದು ಬೈಕ್ ಸಹ ಅವರು 3 ಬೈಕ್ ಟಚ್ ಮಾಡಿದ್ದಾರೆ. 3 ಬೈಕ್ ಓಡ್ಕೊಂಡು ಒಂದು ಬೈಕ್ ಲಾರಿ ಜೊತೆಗೇನೆ ಬ್ರಿಡ್ಜ್ ಮೇಲಿಂದ ಬಿದ್ದಿದೆ. ಸೊ ಆ ಬೈಕ್ ಅಲ್ಲಿ ಇದ್ದಂತಹ ಪಿಲಿಯನ್ ರೈಡರ್ ಒಬ್ರು ಲೇಡಿ ಡೆತ್ ಆಗಿದ್ದಾರೆ ಸ್ಪಾಟ್ ಅಲ್ಲಿ. ಮತ್ತೆ ಬಸ್ಗೂ ಟಚ್ ಮಾಡಿದೆ ಲಾರಿ. ಮತ್ತೆ ಇನ್ನೊಂದು ಹಿಂದೆ ಒಂದು ಲಾರಿ ಇದು ಬೈಕ್ ಟಚ್ ಮಾಡಿದಂತಹ ಒಂದು ವ್ಯಕ್ತಿ ಸಹ ಪಿಲಿಯನ್ ರೈಡರ್ ಯಾರಿದ್ರು ಒಬ್ರು ಮೇಲ್ ಸಹ ಡೆತ್ ಆಗಿದ್ದಾರೆ. ಸೊ 2 ಡೆತ್ ಆಗಿದೆ. ಮತ್ತೆ ಸುಮಾರು 20 ಜನ ಇಂಜರ್ಡ್ ಇದ್ದಾರೆ. ಸೊ ಅವ್ರನ್ನ 6 ಜನನ್ನ ಹೆಚ್ಚಿಗೆ ಟ್ರೀಟ್ಮೆಂಟ್ ಗಾಗಿ ಕೊಪ್ಪಳಿಗೆ ರೆಫರ್ ಆಗಿದ್ದಾರೆ. ಮತ್ತೆ 14 ಜನ ಇಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೆ ಇಬ್ಬರಿಗೆ ಹೆಡ್ ಇಂಜುರಿ ಆಗಿದೆ. ಮತ್ತೆ ಮಿಕ್ಕಿದ್ದು 4 ಜನಕ್ಕೆ ಕ್ರಶ್ ಇಂಜುರೀಸ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಅಲ್ಲಿ ಹೆಚ್ಚಿನ ಟ್ರೀಟ್ಮೆಂಟ್ ಗಾಗಿ ಕೊಪ್ಪಳಲ್ಲಿ ಟ್ರೀಟ್ಮೆಂಟ್ ಲಾರಿ ಚಾಲಕ ಸೆಕ್ಯೂರ್ ಆಗಿದ್ದಾರೆ. ಸೊ ಫರ್ದರ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅವ್ರು ಈ ತರ ಸರಣಿ ಅಪಘಾತ ಅವ್ರದ್ದು ಏನ್ ಕಾರಣ, ಅವ್ರ ಏನಾದ್ರು ಇಂಟಾಕ್ಸಿಕೇಶನ್ ಅಲ್ಲಿ ಇದ್ರ ಏನು ಅನ್ನೋದನ್ನ ನಾವು ವೆರಿಫೈ ಮಾಡ್ತೀವಿ. ಈಗ ಅವರು ನಮ್ಗೆ ಇವಾಗ 3 2 ವೀಲರ್ ಹೊಡೆದಿದ್ದಾರೆ. ಮತ್ತೆ ಒಂದು KSRTC ಬಸ್ಗೆ ಮತ್ತೆ ಒಂದು ಕ್ಯಾಂಟರ್ಗೆ, ಇಷ್ಟು ವೆಹಿಕಲ್, ಒಂದು ಕಾರ್ ಸಹ ಹೊಡೆದಿದೆ. 3 ಬೈಕ್, ಒಂದು ಟಾಟಾ ಪಂಚ್ ವೆಹಿಕಲ್, ಒಂದು KSRTC ಬಸ್ ಮತ್ತೆ ಒಂದು ಕ್ಯಾಂಟರ್ ವೆಹಿಕಲ್. ಇಲ್ಲ ಬಸ್ಸಲ್ಲಿ ಒಂದು 30 ಪ್ಯಾಸೆಂಜರ್ಸ್ ಇದ್ರು. ಅವ್ರಿಗೆಲ್ಲ ಮೈನರ್ ಇಂಜುರೀಸ್, ಕೆಲವ್ರಿಗೆ ಮಾತ್ರ. ಮಿಕ್ಕಿದವರೆಲ್ಲ ಇಳಿದು ಬೇರೆ ಬಸ್ಗೆ ಹೋಗಿದ್ದಾರೆ. ಸೊ ಈ ಬೈಕ್ ಅಲ್ಲಿ ಇದ್ದವರು ಇಬ್ರು ಫೇಟಲ್ ಇಂಜುರೀಸ್ ಆಗಿದೆ. ಸುಜಾತ ಅನ್ನೋರು ಕಿತ್ನೂರ್ ವಿಲೇಜ್ ಅವರು ಡೆತ್ ಆಗಿದ್ದಾರೆ. ಮತ್ತೆ ಇನ್ನೊಬ್ರು ದುರ್ಗಪ್ಪ ಅಂತ ಈಗ ಮಾಹಿತಿ ಬಂದಿದೆ, ತಾಳೆ ಬಸಾಪುರ ತಾಂಡದವರು. ಇಬ್ಬರು ಡೆತ್, ಮತ್ತೆ ಮಿಕ್ಕಿದವರು ಇಂಜರ್ಡ್ ಇದ್ದಾರೆ. ರ್ಯಾಶ್ ನೆಗ್ಲಿಜೆಂಟ್ ಡ್ರೈವಿಂಗ್ ಮಾಡ್ಕೊಂಡು ಸರಣಿ ಅಪಘಾತ ಮಾಡಿದ್ದಾರೆ. ಪ್ಲಸ್ ಅವ್ರೇನಾರು ಫರ್ದರ್ ಏನಾರು ಇಂಟಾಕ್ಸಿಕೇಶನ್ ಅಲ್ಲಿ ಇದ್ರ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಇವಾಗ ವೆರಿಫೈ ಮಾಡ್ತೀವಿ. ಬ್ರಿಡ್ಜ್ ಅಂಡರ್ ಕನ್ಸ್ಟ್ರಕ್ಷನ್ ಇತ್ತು. ಸೊ ಇವ್ರದ್ದು ನೆಗ್ಲಿಜೆನ್ಸ್ ಇಂದ ಇದು ಅಪಘಾತ ಆಗಿದೆ. ಸೊ ಅದಕ್ಕೆ ರೀಸನ್ ಏನು ಅನ್ನೋದನ್ನ ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿ ನಾವು ತನಿಖೆ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.